ನಮಸ್ಕಾರ ವೀಕ್ಷಕರೇ, ಸಿವಿ ನ್ಯೂಸ್ಗೆ ಸ್ವಾಗತ. ಇದೇ ವೀಕ್ಷಕರೇ, ನಾವು ಇವತ್ತು ನಮ್ಮ ಓಲ್ಡ್ ಏರ್ಪೋರ್ಟ್ ರೋಡ್, ಹಳೆ ವಿಮಾನ ನಿಲ್ದಾಣದಿಂದ MG ರೋಡ್ ವರೆಗೂ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ, ಇದು ಓಲ್ಡ್ ಏರ್ಪೋರ್ಟ್ ರೋಡ್ ಇಂದ ನೋಡಿ, ಅಲ್ಲಿಂದ ನೀವು ಗಾಡಿಗಳು ಬಂದು ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಈ ಮುರುಗೇಶ್ ಪಳ್ಳಿ ಆನ್ ಆಗ್ತೀವಿ. ತಿರ್ಗಾ ನೀವು ಈ ಗಾಡಿ ರೋಡ್ಗಳು ಹೋಗ್ತಾ ಇರೋದೆಲ್ಲ ಮಾರ್ಕಳ್ಳಿ ವೈಟ್ ಫೀಲ್ಡ್ ಹೋಗುತ್ತೆ ಈ ಗಾಡಿಗಳೆಲ್ಲ. ಇವಾಗ ನಮ್ಮ SNS ಆರ್ಕೇಡ್ ಹತ್ರ ಇದೀವಿ. ಆಮೇಲೆ TVS ಶೋರೂಮು. ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ನಿಮ್ದು ದಮ್ಲೂರು, ಕಮಾಂಡೋ ಹಾಸ್ಪಿಟ್ಲು, MG ರೋಡ್ ವರೆಗೂ ರೀಚ್ ಆಗ್ತೀವಿ. ಬನ್ನಿ, ಟ್ರಾವೆಲ್ ಮಾಡೋಣ. ನಮ್ಮ ಸುಂದರವಾದ ಬೆಂಗಳೂರಿಗೆ ನಾವು ಒಂದು ಒಳ್ಳೆ ವಿಡಿಯೋ ಮಾಡ್ತಾ ಇದೀವಿ. ಎಲ್ಲರೂ ವ್ಯೂ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದು ಓಲ್ಡ್ ಏರ್ಪೋರ್ಟ್ ರೋಡ್ದು ಹಳೇ ಚರ್ಚು, ತುಂಬಾ ಫೇಮಸ್ ಚರ್ಚ್ ಇದು. ಜೇಸು ಕೃಪಾ ಕಾಂಪ್ಲೆಕ್ಸ್ ಇತ್ತು ಇಲ್ಲಿ, ಇವಾಗ್ಲೂ ಇದೆ, ತುಂಬಾ ಹಳೇದಿದು. ನೋಡಿ, ಇಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಬರುತ್ತೆ, ಇಲ್ಲಿ ಕಾಲೇಜ್ ಎಲ್ಲ ಇದೆ ಇಲ್ಲಿ ಒಳಗಡೆ. ಇದು ನಿಮ್ಮ ರೈಟ್ ಸೈಡ್ ಅಲ್ಲಿ ಎಲ್ಲ ಇದೆ, ಮುರುಗೇಶ್ ಪಳ್ಳ ಬ್ಯಾಕ್ ಸೈಡ್ ರೇಡಿಯಾ. ಈ ವಿಶ್ವೇಶ್ವರಯ್ಯ ಪ್ರೌಢಶಾಲೆ ಮತ್ತು ಕಾಲೇಜು ಶಿಕ್ಷಣ ಸಂಸ್ಥೆಗಳು ಅಂತ ಬ್ಯಾನರ್ ಇದೆ ಅಲ್ಲಿ. ನೋಡಿ, ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಇದೆ ಇದು ಕಾಲೇಜು ಮತ್ತೆ ಸ್ಕೂಲ್. ತುಂಬಾ ಚೆನ್ನಾಗಿದೆ, ತುಂಬಾ ಹಳೆ ಸ್ಕೂಲ್ ಕಾಲೇಜು. ಆಮೇಲೆ ಇದು ನಮ್ಮ ಕೆಂಫರ್ಟ್ ಮಾಲ್ ಅಂತ ಇದ್ರಿ. ಇವಾಗ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ಒಳಗಡೆ ಏನು ಅಷ್ಟು ಮೊದಲು ಇತ್ತಲ್ಲ ಅಂಗಡಿಗಳೆಲ್ಲ. ಆಮೇಲೆ ಶಿವನ್ ದೇವಸ್ಥಾನನು ಇಲ್ಲೇ ಹಿಂದ್ಗಡೆ ಇರೋದು. ನೋಡಿ, ಇಲ್ಲಿ ಎಲ್ಲಂದ್ರೆ ಅಲ್ಲಿ ಬಾರ್ಗಳು ಓಪನ್ ಮಾಡಿ ಇಟ್ಟಿದ್ದಾರೆ ಇವರು ರೋಡ್ ಮೇಲೆ. ಒಳಗಡೆ ನೋಡಿ, ಮುರುಗೇಶ್ ಪಳ್ಳಿ ಚರ್ಚ್ ಒಳಗಡೆ ನೋಡಿ. ಇದು ನಮ್ಮ ಮುರುಗೇಶ್ ಪಳ್ಳಿ ಹತ್ರ ಇರೋ ಸಿಗ್ನಲ್ ಟುವರ್ಡ್ಸ್ ದಮ್ಲೂರು. ಮಾರ್ನಿಂಗ್ ಮತ್ತೆ ಈವ್ನಿಂಗು ಪೀಕ್ ಅವರ್ಸ್ ಎಲ್ಲ ಆಫೀಸರ್ಸ್ ಎಲ್ಲ ಆಫೀಸ್ ಗಾಡಿಗಳು ಹಾಗೂ ಸ್ಕೂಲ್ ಮಕ್ಳ ಗಾಡಿದೆಲ್ಲ ಟೈಮ್ ಆಯ್ತು. ಆದ್ರೂ ಈ ಆಫೀಸ್ಗಳದ್ದು ಎಲ್ಲ ಗಾಡಿಗಳೆಲ್ಲ ಬರುತ್ತೆ, ಫುಲ್ ಜಾಮ್ ಆಗಿರುತ್ತೆ. ನೋಡಿ, ಟೋಟಲ್ UR ರಾವ್ ಸಿಗ್ನಲ್ ಅಂತ ಹೇಳ್ತಾರೆ. ಇದು ಲೆಫ್ಟ್ ತಗೊಂಡ್ರೆ ವಿಂಟನಲ್ ರೋಡು, ಇದು ಇಂದಿರಾನಗರ. ಇದು ನೋಡಿ, ನಮ್ಮ ಭಾರತ ದೇಶದ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಟಲೈಟ್ ಸೆಂಟರ್ ಅಂತ ಹೇಳ್ತಾರಲ್ಲ, ನೋಡಿ ಅದೇ ಇದು UR ರಾವ್ ಸ್ಯಾಟಲೈಟ್ ಸೆಂಟರ್ ಮತ್ತು ವಿಂಟನಲ್ ರೋಡ್. ಇದೇ ವಿಂಟನಲ್ ರೋಡು. ಇದು ನಮ್ಮ ಟುವರ್ಡ್ಸ್ ದಮ್ಲೂರ್ ಹೋಗ್ತಾ ಇದೀವಿ ನಾವು. ಲೆಫ್ಟ್ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಅಪಾರ್ಟ್ಮೆಂಟ್ಸ್ ಇದೆ, ತುಂಬಾ ಒಳ್ಳೆ ಲೊಕೇಶನ್ ಇದು. ಈ ನಮ್ಮ ಓಲ್ಡ್ ಏರ್ಪೋರ್ಟ್ ರೋಡ್ ನೋಡಿ, ಇದು ಹಳೇ ಅಪಾರ್ಟ್ಮೆಂಟ್, ಗೋಲ್ಡನ್ ಎನ್ಕ್ಲೇವ್ ಅಪಾರ್ಟ್ಮೆಂಟ್. ನೋಡಿ, ಇದೇ ಅಪಾರ್ಟ್ಮೆಂಟ್ ಅದು. ತುಂಬಾ ಹೈ ಪ್ರೊಫೈಲ್ ಜನ ಇದ್ದಾರೆ. ತುಂಬಾ ಹಳೆ ಅಪಾರ್ಟ್ಮೆಂಟ್, ಇದು ವೆಲ್ ಮೇಂಟೈನ್ಡ್ ಅಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಗೋಲ್ಡನ್ ಎನ್ಕ್ಲೇವ್ ಅಪಾರ್ಟ್ಮೆಂಟ್, ಓಲ್ಡ್ ಏರ್ಪೋರ್ಟ್ ರೋಡ್. ಇದು ನಮ್ಮ ಹಳೆ ವಿಮಾನ ನಿಲ್ದಾಣದ ಬ್ರಿಟಾನಿಯಾ ಫ್ಯಾಕ್ಟರಿ ಇತ್ತಲ್ಲ, ಅದು ಹೆಡ್ ಆಫೀಸ್. ಇದು ಬಿಸ್ಕೆಟ್ ಫ್ಯಾಕ್ಟರಿ ಅಂತಾರಲ್ಲ, ಬ್ರಿಟಾನಿಯಾ, ಅದು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ. ನೋಡಿ, ಇಲ್ಲೇ ಇರೋದು ತುಂಬಾ ದೊಡ್ಡ ಜಾಗ. ಇಲ್ಲೇ ಎಲ್ಲ ಟೋಟಲ್ ಆಫೀಸರ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇದ್ರು ಇಡೀ ಕರ್ನಾಟಕಕ್ಕೆ. ನೋಡಿ, ಇದೆ ಬ್ರಿಟಾನಿಯಾ. ಈ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಮೇಲೆ ಒಂದು ನಮ್ಮ ಕರ್ನಾಟಕದ ಧ್ವಜ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಯ್ತು ನೋಡಿ. ನೋಡಿ, ಇದು ಮಣಿಪಾಲ್ ಹಾಸ್ಪಿಟಲ್ ಎಂಟ್ರೆನ್ಸ್. ಇದು ಕೋಡಿಹಳ್ಳಿ ಟು ಇಂದಿರಾನಗರ ಹೋಗೋ ರೋಡು. ಯುಡಿಲಾ ಪ್ಯಾಲೇಸ್, ಇದನ್ನು 5 ಸ್ಟಾರ್ ಹೋಟ್ಲು ಅಂತ ಹೇಳ್ತಾರೆ, ಮ್ಯಾಕ್ ಹೋಟ್ಲು. ತುಂಬಾ ಚೆನ್ನಾಗಿದೆ, ನಾವು ತುಂಬಾ ಸಲ ಹೋಗಿದ್ದೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಊಟ ಇರುತ್ತೆ ಇಲ್ಲಿ. ಇದು ಲೀಲಾ ಪ್ಯಾಲೇಸ್ ಪ್ಲಸ್ ಲೀಲಾ ಅಪಾರ್ಟ್ಮೆಂಟ್ಸ್ ಎಲ್ಲ ಪಕ್ಕದಲ್ಲೇ ಇದೆ. ಲೀಲಾ ಎಂಟ್ರೆನ್ಸ್ ಅದು. ಇದು ಅಪಾರ್ಟ್ಮೆಂಟ್, ಪ್ರೆಸ್ಟೀಜ್ ಲೀಲಾ ಅಪಾರ್ಟ್ಮೆಂಟ್. ಇದು ಹೀಗೆ ಹೋಗ್ತಾ ಇದ್ರೆ ನಾವು ಈ ಕಡೆ ನಮ್ಗೆ ದಮ್ಲೂರು ಬೀಚ್ ಬರುತ್ತೆ. ಇವಾಗ ಫೇಮಸ್ ಪಿಕ್ಚರ್ ಪಬ್ ಇದೆ ಅಲ್ಲ, ಅದೇ ನೋಡಿ, ಬಾರ್ ಅಂಡ್
ಪಾಪ ಪಿಕ್ಚರ್ ಅದೇ ಅದು ಏರ್ಪೋರ್ಟ್ ರೋಡ್ ಲೀಲಾ ಪ್ಯಾಲೇಸ್ ಪಕ್ಕದಲ್ಲಿರೋದು. ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹೋದರು ಬ್ರದರ್ಸ್. ಡಿ ಕೆ ಶಿವಕುಮಾರ್ ಅವ್ರ ಬ್ರದರ್ ಡಿ ಕೆ ಸುರೇಶ್ ಅವರು ವೆಂಕಟೇಶ್ ಅವರು ಹೋಯ್ತಿವಾಗ ಇದು ನಮ್ಮ ವರ್ಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಹತ್ರ ಇರೋ ಡೈಮಂಡ್ ಡಿಸ್ಟ್ರಿಕ್ಟ್ ಅಪಾರ್ಟ್ಮೆಂಟ್ ಪ್ಲಸ್ ಸಾಫ್ಟ್ವೇರ್ ಕಂಪ್ನಿ ಅಂತಾರಲ್ಲ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಹೊರಗಡೆ. ಇದೇ ಡೈಮಂಡ್ ಡಿಸ್ಟ್ರಿಕ್ಟ್. ಆಮೇಲೆ ಇದು ಗೊತ್ತಲ್ಲ ನಿಮ್ಗೆ ಫ್ರೈಡೇಸ್ ಇಲ್ಲಿ ತುಂಬಾ ದೊಡ್ಡ ಒಂದು ಅಪಘಾತ ಆಗಿತ್ತು. ಯಾರೋ ತುಂಬಾ ಜನ ಬೆಂಕಿ ಹಿಡ್ಕೊಂಡು ಮೇಲ್ಗಡೆಯಿಂದ ಬಿದ್ದು ಸತ್ತೋದ್ರು ಅಂತ. ಅದೇ ಬಿಲ್ಡಿಂಗ್ ಅದು ಇವತ್ತಿಗೂ ಅದು ಓಪನ್ ಇಲ್ಲ. ಇದು ನಮ್ಮ ದಮ್ಲೂರ್ ಫ್ಲೈಓವರ್. ಇದು ನಮ್ಮ ದಮ್ಲೂರ್ ಫ್ಲೈಓವರ್. ನಾವು ಬಂದ್ವಿ ಟುವರ್ಡ್ಸ್ ವರ್ಲ್ಡ್ ಏರ್ಪೋರ್ಟ್ ರೋಡ್ ಲೀಲಾ ಪ್ಯಾಲೇಸ್ ಕಡೆಯಿಂದ ಬಂದ್ವಿ. ಇದು ನಮ್ಮ ದಮ್ಲೂರಿಂದ ಟುವರ್ಡ್ಸ್ ಇಂದ್ರಾನಗರ್ ಹೋಗೋ ಗಾಡಿಗಳು ಹೋಗುತ್ತೆ. ಅಲ್ಲಿ ಇಲ್ಲಿ ಮುಂದ್ಗಡೆ ನೀವು ನೋಡ್ಬೋದು. ಅಲ್ಲಿ ಮುಂದ್ಗಡೆ ನಾವು ಬೈ ಚಾನ್ಸ್ ಇಲ್ಲಿಂದ ದಮ್ಲೂರ್ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದ್ಗಡೆ ಮೇಲೆ ಹೋದ್ರೆ ರೈಟ್ ಅಲ್ಲಿ ನಿಮ್ಗೆ ದಮ್ಲೂರ್ ರೋಡ್, ಲೆಫ್ಟ್ ಹೋದ್ರೆ ಕೋರಮಂಗಲ ರೋಡ್. ನೋಡಿ ಇಲ್ಲಿ ಹಾಕಿದಾರೆ ನೋಡಿ, ದಮ್ಲೂರ್, ಇಂದ್ರಾನಗರ್, ಎಂ ಜಿ ರೋಡ್. ನಾವು ಹೋಗ್ತಾ ಇದೀವಿ ನಮ್ಮ ಎಂ ಜಿ ರೋಡ್ ಕಡೆ. ಬನ್ನಿ ಸರ್ ಹೋಗೋಣ. ಆಮೇಲೆ ನಮ್ಮ ಬೆಂಗಳೂರಲ್ಲಿ ತುಂಬಾ ದೊಡ್ಡ ದೊಡ್ಡ ಲಕ್ಸುರಿ ಪ್ರೀಮಿಯಂ ಕಾರ್ಸ್ ನಾವು ನೋಡ್ಬೋದು. ನೋಡೋಣ ನಮ್ಗೆ ಯಾವ್ಯಾವ ಕಾರ್ಸ್ಗಳು ಸಿಗುತ್ತೆ ಇವತ್ತು ಅಂತ. ಇಲ್ಲಿ ಒಂದು ತುಂಬಾ ಒಂದು ಕನಕದಾಸ್ ಪಾರ್ಕ್ ಮಾಡಿದ್ದಾರೆ. ಆ ಕಡೆ ಎಲ್ಲ ನಿಮ್ಮ ಸಿ ವಿ ರಾಮನಗರ ಕ್ಷೇತ್ರ, ರಘು ಸಾರ್ದು ಕ್ಷೇತ್ರ ಅದು. ಇಲ್ಲಿ ನಮ್ಮ ಕೆಂಪೇಗೌಡರಿಗೂ ಒಂದು ತುಂಬಾ ದೊಡ್ಡ ಒಂದು ಕುರುಳಿ ಮಾಡಿದ್ದಾರೆ ನೋಡಿ, ಅಲ್ಲಿ ಮಾಡಿದ್ದಾರೆ. ಇದೇ ಬರ್ತಾ ಬರ್ತಾ ನಾವು ಇವಾಗ ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆಗಿದ್ದೀವಿ. ಸಿಗ್ನಲ್ ಅಲ್ಲಿ ಇದ್ದೀವಿ ಇವಾಗ. ಆಮೇಲೆ ಈ ಸಿಗ್ನಲ್ ಅಲ್ಲಿ 3 ಕಡೆ 3 ಪುತ್ಲಿಗಳು ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಜಲ್ದಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ರೈಟ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ. ಆಮೇಲೆ ನಮ್ಮ ಬಾಸ್, ನಮ್ಮ ಸಾಹೇಬ್ರು, ನಮ್ಮ ಏನು ಭೀಮ್ ರಾವ್ ಅಂಬೇಡ್ಕರ್ ಸಾಹೇಬ್ರು ನೋಡ್ರಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮ ಬಾಸ್. ಆಮೇಲೆ ಇದನ್ನು ಕೆಂಪೇಗೌಡರು ಸ್ಟ್ಯಾಚ್ಯೂ. ಇದು ನಮ್ಮ ಕರ್ನಾಟಕ ರಾಜ್ಯದ ಏನು ಅತಿ ದೊಡ್ಡ ರಾಜ ನೋಡಿ ನಮ್ಮ ಸಾಹೇಬ್ರು ಅಂಬೇಡ್ಕರ್ ಸಾಹೇಬ್ರು. ತುಂಬಾ ಖುಷಿ ಆಗುತ್ತೆ ನನ್ಗೆ. ಅಂಬೇಡ್ಕರ್ ಸಾಹೇಬ್ರು ನೋಡಿದ್ರೆ ಇದು ಸ್ಕೈ ವಾಕ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಹಳೆ ವಾಟರ್ ಟ್ಯಾಂಕು. ಆಮೇಲೆ ಇಲ್ಲೇ ನಿಮ್ಗೆ BWSS ಇದು ಆಫೀಸು ಇಲ್ಲೇ ಬರುತ್ತೆ. ಆಮೇಲೆ ಇದು ಆರೀಶ್ವರ್ ಕ್ಷೇತ್ರ, ಈ ಲೆಫ್ಟ್ ಅಲ್ಲಿ ಬೆಂಗಳೂರೆಲ್ಲ ಆರೀಶ್ವರ್ ಕ್ಷೇತ್ರ ಅಂತ. ಇದು ಅಲ್ಲಿ ಯಾರೋ ಬಂದು ಒಳಗಡೆ ನಾಯಿನ ಬಿಟ್ಟು ಎಲ್ಲ ಗಲೀಜ್ ಮಾಡ್ತಾವನೆ ಬೆಂಗಳೂರು ಪಾರ್ಕ್ ಅಲ್ಲಿ. ಇದು ನಮ್ಮ ಇದ್ರದ್ದು ಸಿಗ್ನಲ್, ಚಿಕ್ಕ ಸಿಗ್ನಲ್ ಇದು. ನಮ್ಮ ಟುವರ್ಡ್ಸ್ ಇಂದ್ರಾನಗರ, ಇಂದ್ರಾನಗರ್ BDA ಎಲ್ಲ ಹೋಗುತ್ತೆ ಅವರು. ನಾವು ಇವಾಗ ಸ್ಟ್ರೈಟ್ ಹೋದ್ರೆ ಕಮಾಂಡೋ ಹಾಸ್ಪಿಟಲ್ ಕಡೆ ಹೋಗ್ತಾ ಇದೀವಿ. ಎಲ್ಲ ಆರ್ಮಿ ಸೆಂಟ್ರಲ್ ಗೌರ್ಮೆಂಟ್ ಏರಿಯಾ ಇದೆಲ್ಲ ನೋಡಿ. ಲೆಫ್ಟ್ ಅಲ್ಲಿ ಇರೋದು ತಿರ್ಗಾ ರೈಟ್ ಟೋಟಲ್ ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್. ಇದು ಎಲ್ಲ ಆರ್ಮಿ ಡಿಫೆನ್ಸ್ ಲ್ಯಾಂಡ್ ಇದೆ ನೋಡಿ. ಇಲ್ಲಿ ಡಿಫೆನ್ಸ್ ಲ್ಯಾಂಡ್. ಇಲ್ಲಿ ಡ್ರೋನ್ಗಳೆಲ್ಲ ಹಾಕ್ಬಾರ್ದು, ಡ್ರೋನ್ಸ್ ಆಡ್ಬಾರ್ದು. ಆಮೇಲೆ ಯಾರು ಇಲ್ಲಿ ಒಳ್ಳೆ ವಿತೌಟ್ ಪರ್ಮಿಷನ್ ಹೋದ್ರೆ ಶೂಟ್ ಮಾಡ್ಬಿಡ್ತಾರ್ರಿ. ರೆಸ್ಪಾಸಸ್ ನೋಡಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಅಲ್ಲಿ ರೆಸ್ಪಾಸಸ್ ಶಾರ್ಟ್ ಅಂತ ಹಾಕಿದ್ದಾರೆ ಬೋರ್ಡ್ಗಳ ಮೇಲೆ ಎಲ್ಲ. ಫುಲ್ ಆರ್ಮಿ ಜಾಗ ಇದು. ನಮ್ಮ ಭಾರತ ದೇಶಕ್ಕೆ ರಕ್ಷಣೆ ಮಾಡ್ತಾರಲ್ಲ ಅವ್ರ ಜಾಗ ಇದು. ತುಂಬಾ ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲಿ ಆರ್ಮಿ ಒಳ್ಳೊಳ್ಳೆ ಜಾಗ ಕೊಟ್ಟಿದ್ದಾರೆ, ತುಂಬಾ ಖುಷಿ ಆಗುತ್ತೆ ನೋಡಿ. ಇದು ಎಲ್ಲ ಟೋಟಲ್ ಡಿಫೆನ್ಸ್ ಲ್ಯಾಂಡ್. ಇದು ASC ಸೆಂಟರ್ ಅಂಡ್ ಕಾಲೇಜ್ ಅಂತ ಹಾಕಿದ್ದಾರೆ. ಆಮೇಲೆ ಇದು ಕಮಾಂಡ್ ಹಾಸ್ಪಿಟಲ್ ಗೇಟ್. ಇದು ನೋಡಿ ಎಂಟ್ರೆನ್ಸ್ ಎಲ್ಲ ಹಾಕಿದ್ದಾರೆ. ಕಮಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಹಾಸ್ಪಿಟಲ್ ಅಂತ ಹೇಳ್ತಾರಲ್ಲ ನೋಡಿ, ಅದೇ ಇದು. ತಿರ್ಗಾ ಇಲ್ಲಿಂದ ಸ್ಟ್ರೈಟ್ ನಾವು ಹೋದ್ರೆ ಇದು MG ರೋಡ್. ಇದೇ ನಾವು ಇವಾಗ ಹೋದ್ರೆ 1.5-2 ಕಿಲೋಮೀಟರ್ ಅಲ್ವಾ ಸರ್? ಅದು ಕಮಾಂಡ್ ಹಾಸ್ಪಿಟಲ್ ಸಿಗ್ನಲ್. ಅದು ಎಷ್ಟು ಜಾಮ್ ಆಗಿದೆ ನೋಡಿ. ಇದು ಟುವರ್ಡ್ಸ್ MG ರೋಡ್ ಹೋಗ್ತಾ ಇದೆ. ಆಮೇಲೆ ಕಾರ್ಪೊರೇಷನ್ ಹೋಗ್ತಾ ಇರೋದು ಗಾಡಿಗಳು. ಇದು ಬರ್ತಾ ಇರೋದೆಲ್ಲ MG ರೋಡ್, ಮಾರತ್ತಹಳ್ಳಿ, ಬೆಂಗಳೂರು ಕಡೆ ಗಾಡಿಗಳು ಬರ್ತಾ ಇದೆ ನೋಡಿ. ಎಲ್ಲೋ ಜಾಮ್ ಮಾಡಿದ್ದಾರೆ ನೋಡಿ. ಅಲ್ಲಿ ಈವ್ನಿಂಗ್
ಇವಾಗೆಲ್ಲ ಜಾಮ್ ಆಗಿರುತ್ತೆ, ಏನು ಆಗಲ್ಲ. ಆದ್ರೆ ಸ್ಲೋ ಮೂಮೆಂಟ್ ಇದೆ. ಕಮಾಂಡೋ ಹಾಸ್ಪಿಟ್ಲ್ ಸಿಗ್ನಲ್ ಇದು ನೋಡಿ. ಇದು ನಮ್ದು ಏರ್ಫೋರ್ಸ್ದು ನಮ್ಮ ಕಮಾಂಡೋ ಹಾಸ್ಪಿಟ್ಲು ಪ್ಲಸ್ ಡೆಂಟಲ್ ಸೈನ್ಸ್ ಡೆಂಟಿಸ್ಟ್. ನಮ್ಮ ಮಿಲಿಟರಿಗಳಿಗೆಲ್ಲ ಡೆಂಟಿಸ್ಟ್ ಏನೋ ಪ್ರಾಬ್ಲಮ್ ಆದರೆ ಇಲ್ಲೇ ಬರಬೇಕು. ಇದು ನಮ್ಮ ಕಮಾಂಡೋ ಹಾಸ್ಪಿಟ್ಲು. ಅಲ್ಲಿ ರೈಟ್ ತಗೊಂಡ್ರೆ ಕಡೆ ರೈಟಲ್ಲಿ ಕಮಾಂಡೋ ಹಾಸ್ಪಿಟ್ಲು, ಹಲ್ಸೂರು, ಕೇಂಬ್ರಿಡ್ಜ್ ಲೇಔಟು, ಇಂದ್ರಾನಗರ ಎಲ್ಲ ಈ ರೋಡ್ ಹೋಗುತ್ತೆ ಒಳಗಡೆ. ಇಂಡಿಯಾ ರೈಟ್ ತಗೊಂಡ್ರೆ ಎಲ್ಲ ಒಳಗಡೆ. ಇವಾಗ ಲೆಫ್ಟ್ ತಗೊಂಡ್ರೆ ನಮ್ಮ ಟ್ರಿನಿಟಿ ಸರ್ಕಲ್ಗೆ ನಾವು ಹೋಗ್ಬೇಕು. ಅಲ್ಲಿ ಒಂದು ರೈಟ್ ತಗೋಬೇಕು. ಜಾಮ್ ಆಗಿದೆ. ಅವ್ರಿಗೆ ಎಷ್ಟು ಹೆವಿ ವೆಹಿಕಲ್ಸ್ ಇದೆ. ನಮ್ಮ ಬೆಂಗಳೂರಲ್ಲಿ ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಯಿತು. ತುಂಬ ಸಂತೋಷದ ಮಾತಿದು. ಹಂಗೆ ಪೊಲೀಸರು ಮೇಂಟೈನ್ ಮಾಡ್ತಾವ್ರೆ, ಗೌರ್ಮೆಂಟು ಮೇಂಟೈನ್ ಮಾಡ್ತಾವ್ರೆ ತುಂಬ ಚೆನ್ನಾಗಿ ನಮ್ಮ ಬೆಂಗಳೂರನ್ನ. ಇದೇ ಥರ ಒಳ್ಳೆ ಡೆವಲಪ್ ಆಗಲಿ ಅಂತ ನಾವು ಬಯಸ್ತೀವಿ. ಟ್ರಿನಿಟಿ ಸಲ್ಗರ್ಗೆ ರೀಚ್ ಆಗೋಣ ಬನ್ನಿ. ಆಂಬುಲೆನ್ಸ್ ಹೋಗ್ತಾ ಇದೆ. ಇದು ಮೋಸ್ಟ್ಲಿ ನಿಮ್ಮ ಮಣಿಪಾಲ್ ಹಾಸ್ಪಿಟಲ್. ನಾವು ಅವಾಗಲೇ ವಿಡಿಯೋ ಮಾಡ್ತಲ್ಲ, ವಿಡಿಯೋನಲ್ಲಿ ಇದೆ ನೋಡಿ. ಲೆಫ್ಟ್ ಹೋದ್ರೆ ಕಾರ್ಪೊರೇಷನ್ ರಿಫಂಡ್ ಸರ್ಕಲ್ ಹೋಗುತ್ತೆ. ಇಲ್ಲಿ ನಾವು ರೈಟ್ ತಗೊಂಡ್ರೆ ನಮ್ಮ MG ರೋಡು ಟ್ರಿನಿಟಿ ಸರ್ಕಲ್ ನಾವು ಇವಾಗ ಹೋಗ್ತಾ ಇದ್ದೀವಿ. ಆ ಲೆಫ್ಟ್ ಹೋದ್ರೆ ರಿಚ್ಮಂಡ್ ಹೋಗುತ್ತೆ. ಈ ರೋಡಲ್ಲಿ ನೋಡಿ, ಅಲ್ಲಿಂದ ನಾವು ಹೇಳ್ದಲ್ಲ ನಮ್ಮ ಭಾರತ ದೇಶದ ಸೇನೆ ಆರ್ಮಿ ಜಾಗ ಇದೆಲ್ಲ ಡೆವಲಪ್ ಇರೋದು ತುಂಬ ಸೇಫು ಸೆಕ್ಯೂರಿಟಿ ಜಾಗ. ಇಲ್ಲಿ ಯಾರು ಇಲ್ಲಿ ನೋಡಿ ಕ್ಯಾಂಟೀನ್ ಇದೆ ನೋಡಿ. ಯಾರು ಇಲ್ಲಿ ಯಾವುದೇ ಥಿಯೇಟರ್ ಬರೋದಿಲ್ಲ. ಹೋದ್ರೆ ಶೂಟರ್ ಸೈಟ್ ಆಡ್ರಿದೆಪ್ಪ ಹುಷಾರು. ಏನಕ್ಕಂದ್ರೆ ಅವರು ತುಂಬಾ ದೊಡ್ಡ VIP. ನಮಗೋಸ್ಕರ ಅವ್ರ ಜೀವನೇ ಅವರು ರೆಡಿ ಇರ್ತಾರೆ ಯಾವಾಗ್ಲೂ ಅಂತ. ಆರ್ಮಿ ಅವ್ರಿಗೆಲ್ಲ ಸೇಫ್ಟಿ ಆಗಿ ಆಡೋದು ನೋಡಿ. ಇವಾಗ ನಾವಲ್ಲಿ ಟ್ರಿನಿಟಿ ಸರ್ಕಲ್ ರೀಚ್ ಆಗ್ತಾ ಇದ್ದೀವಿ, MG ರೋಡ್ ಹತ್ರ ನೋಡಿ. ಇದು ನಮ್ಮ ಟ್ರಿನಿಟಿ ಸರ್ಕಲ್ ಅಲ್ಲಿ ನಿಲ್ಸಿದಾಗ ತಾಜ್ ಹೋಟ್ಲು. ಇದು ನಮ್ಮ ಬೆಂಗಳೂರು ತಾಜ್. ಇಲ್ಲಪ್ಪ ಏನ್ರಿ ಸಾಹೇಬ್ರ ಎಲ್ರಿ ಇದೀರ ಅಂದ್ರೆ ತಾಜ್ ಹೋಟ್ಲಲ್ಲಿ ಅಂದ್ರಲ್ಲ ನೋಡಿ. ಇದೇ ಟ್ರಿನಿಟಿ ಸರ್ಕಲ್ ತಾಜ್ ಹೋಟ್ಲು, 5 ಸ್ಟಾರ್ ಹೋಟ್ಲು ಆಗಿ ಮೆನ್ಷನ್ ಮಾಡಿದ್ದಾರೆ. ಸ್ಟ್ರೈಟ್ ಹೋದ್ರೆ ಟ್ರಿನಿಟಿ ಸರ್ಕಲ್ ಅಂದ್ರೆ ಸ್ಟ್ರೈಟ್ ಹೋಗಿ ಸ್ವಲ್ಪ ಲೆಫ್ಟ್ ತಗೋಬೇಕು. ರೈಟ್ ತಗೊಂಡ್ರೆ ಹಲ್ಸೂರ್ ಹೋಗುತ್ತೆ. ನಾವು ವಿ ಆರ್ ಟ್ರಿನಿಟಿ ಸರ್ಕಲ್ ಜಂಕ್ಷನ್. ವೀಕ್ಷಕರು ಏನು ಬೇಜಾರು ಮಾಡ್ಕೋಬೇಡಿ, ನಾನು ಸ್ವಲ್ಪ ಇಂಗ್ಲಿಷ್ ಆಡ್ ಮಾಡ್ತಾ ಇದ್ದೀನಿ. ಬಟ್ ವಿಡಿಯೋ ಇರೋದೆಲ್ಲ ಕನ್ನಡದಲ್ಲೇ, ಓಕೆನಾ. ಈ ರೋಡು ನಮ್ಮ ರಿಚ್ಮಂಡ್ ಸರ್ಕಲ್ಗೆ ಹೋಗುತ್ತೆ. ಹಾಕಿ ಸ್ಟೇಡಿಯಂ ರಿಚ್ಮಂಡ್ ಸರ್ಕಲ್ಗೆ ಹೋಗುತ್ತೆ. ಇದು ನಮ್ಮ ಟ್ರಿನಿಟಿ ಸರ್ಕಲ್ ನೋಡಿ. ಮೆಟ್ರೋ ಹೋಗ್ತಾ ಇದೆ. ಮೆಟ್ರೋ ಹೋಯ್ತು ಟುವರ್ಡ್ಸ್ MG ರೋಡ್ ಟು ಮೆಜೆಸ್ಟಿಕ್ ಹೋಯ್ತದು. ಇದು ನಮ್ಮ ಟ್ರಿನಿಟಿ ಸರ್ಕಲ್. ಈ ಸರ್ಕಲ್ ಅಂತ ಹೆಸರು ಬಂದಿರೋದೇ ಈ ಟ್ರಿನಿಟಿ ಚರ್ಚ್ ಇಂದ. ವಾಯುದೂತ್ ಚೇಂಬರ್ಸ್. ವಾಯುದತ್ ಅಲ್ವಾ ಇದು, ವಾಯುದೂತ್ ಚೇಂಬರ್ಸ್. ತುಂಬಾ ಹಳೆ ಚೇಂಬರ್ಸ್ ಇದು MG ರೋಡ್ ಅಲ್ಲಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬಂದಾಗ ಇದೆಲ್ಲ ನೋಡ್ತಾ ಇದ್ವಿ. ತುಂಬಾ ದೊಡ್ಡ ಕನ್ಸ್ಟ್ರಕ್ಷನ್, ಎಲ್ಲ ಸಾಫ್ಟ್ವೇರು, ಸೇಲ್ಸು, ಒಳ್ಳೊಳ್ಳೆ ಕಂಪ್ನೀಸ್ ಎಲ್ಲ ಇದೆ ಒಳಗಡೆ. ಟ್ರಿನಿಟಿ ಚರ್ಚು, ಈ ಚರ್ಚಿಂದಾನೆ ಇಲ್ಲಿ ಟ್ರಿನಿಟಿ ಸರ್ಕಲ್ ಅಂತ ಬಂದಿರೋದು. ತಾಜ್ ಹೋಟ್ಲು ಹಿಂಗೆ ಹೋಗ್ತಾ ಇದೆ. ನಿಮ್ಗೆ ಈ ಜಾಗ ಗೊತ್ತಿರ್ಬೋದಲ್ಲ ನಿಮ್ಗೆ. ಕಿಡ್ಸ್ ಕ್ಯಾಂಪ್ ಇತ್ತಲ್ಲ ರೀ ಇಲ್ಲಿ, ನಮ್ದು ಕಿಡ್ಸ್ ಕ್ಯಾಂಪು. ನೋಡಿ ಇದೇ ನಿಮ್ಮ ಓಬ್ರಾಯ್ ಹೋಟೆಲ್. ಎಷ್ಟು ದೊಡ್ಡಿದೆ ಒಳಗಡೆ, ತುಂಬಾ ದೊಡ್ಡದಾಗಿದೆ. ಇದು ನಿಮ್ಮ ಕಿಡ್ಸ್ ಕ್ಯಾಂಪ್ ಹಳೇ ಬಿಲ್ಡಿಂಗ್ ಅದು ಹೋಗಿದ್ದು. ಇದು ನಮ್ಮ ಬಾಯ್ಸ್ ಹಾಸ್ಟೆಲ್, ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಹಾಸ್ಟೆಲ್ ಇದು. ಆಮೇಲೆ ಇಲ್ಲೆಲ್ಲ MG ರೋಡ್ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಂತು ನೋಡಿ. ಇವಾಗ ಮೆಟ್ರೋದು ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಮೆಟ್ರೋ ಮಾಡಿದಾರೆ ಇವಾಗ ಸರ್ಕಾರ. ತುಂಬಾ ಧನ್ಯವಾದ ಸರ್ಕಾರಕ್ಕೆ.
ಎಲ್ಲಿ ಬೇಕಾದ್ರೂ ನಾವು ಮೆಟ್ರೋ ಹೋಗ್ಬೋದು. 150 ರೂಪಾಯಿ 200 ರೂಪಾಯಿಗೆ ಆಲ್ಮೋಸ್ಟ್ ನೀವು ಅರ್ಧ ಮುಕ್ಕಾಲು ಬೆಂಗಳೂರು ಹೋಗಿರ್ಬೋದು, ಬರ್ಬೋದು. ಆ ಥರ ಇದೆ. ಇದು ನಮ್ಮ ಹೆಜ್ಜಿರೋಡು ಬ್ಯಾಂಕು, ಆಮೇಲೆ ನಿಮ್ಮ ಬ್ಯಾಂಕ್ಸ್ ಚೆಕ್ಕಿಂಗ್ಸ್ ಎಲ್ಲ ಇದೆ ಇಲ್ಲಿ. ಮಹಾಲಕ್ಷ್ಮಿ ವಿಲೇಜ್ ಚೇಂಬರ್. ಇದು ಮಿತ್ತಲ್ ಟವರ್ ಗೊತ್ತಲ್ಲ ಎಲ್ಲರಿಗೂ, ಮಿತ್ತಲ್ ಟವರ್. ಬರೀ ಇದೇ ಮಿತ್ತಲ್ ಟವರ್. ಒಳ್ಳೆ ಕಂಪ್ನೀಸ್ ಇದೆ ರೀ, ಸಾಫ್ಟ್ವೇರ್ ಕಂಪ್ನೀಸು, ಆಮೇಲೆ ಕೊರಿಯರ್ ಕಂಪ್ನೀಸ್ ಎಲ್ಲ ಒಳಗಡೆ ಇದೆ. ಇಂಡಿಯಾ ಗ್ಯಾರೇಜ್ ಅವ್ರ ಮನೆ ಅಂತೆ ಈ ಸಾರಿ ಹೇಳಿದ್ರು. ಇದು ಇಂಡಿಯಾ ಗ್ಯಾರೇಜ್ ಗೊತ್ತಲ್ಲ ನಿಮಗೆ, ತುಂಬಾ ಕಡೆ ಇದೆ. ಅದು ಸುಂದರಂ ಭಟ್ ಸರ್ದು ಈ ರೋಡಲ್ಲಿ ತುಂಬಾ ಪ್ರಾಪರ್ಟೀಸ್ ಇದೆ ಅಂತ ಹೇಳಿದ್ರು ನೋಡಿ. ಆಮೇಲೆ ಈಸ್ಟ್ ಪರೇಡ್ ಚರ್ಚ್ ಇದು ಎಂ ಜಿ ರೋಡ್ದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ಸರ್. ಆ ಬಿಲ್ಡಿಂಗ್ ಯಾವುದು? ಅದ್ರ ಪಕ್ಕದ್ದು ನಮ್ಮ ಫೇಮಸ್ ಅದು ಮಣಿಪಾಲ್ ಸೆಂಟರ್ ನೋಡಿ ಸರ್. ಅದೇ ಮಣಿಪಾಲ್ ಸೆಂಟ್ರು. ಆ ಚರ್ಚ್ ಪಕ್ಕದ್ದೇ ಮಣಿಪಾಲ್ ಸೆಂಟ್ರ್ ಅದು ಅಲ್ವಾ? ನೋಡಿ, ಇದು ರಹೇಜ ಟವರ್ಸ್ ಇದೆ. ಇದರಲ್ಲಿ ತುಂಬಾ ಮೊದಲು ಎಲ್ಲ ಈ ದೊಡ್ಡ ದೊಡ್ಡ ಲೋನ್ ಡಿಪಾರ್ಟ್ಮೆಂಟ್ಸ್ದು ಆಫೀಸಸ್ ಎಲ್ಲ ಇಲ್ಲಿತ್ತು. ಕೋಟಕ್ ಮಹೀಂದ್ರ, ICICI, ತುಂಬಾ ದೊಡ್ಡ ದೊಡ್ಡ ಬ್ಯಾಂಕ್ಸು, ಆಮೇಲೆ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಇದೆ ಒಳಗಡೆ ರಹೇಜ ಟವರ್ ಅಲ್ಲಿ. ಮೆಟ್ರೋ ಅಲ್ಲಿ ಟ್ರಾವೆಲ್ ಮಾಡ್ರಪ್ಪ ಇವಾಗ ಎಲ್ಲಾರು. ಮೆಟ್ರೋ ಅಲ್ಲಿ ನೋಡಿ, ಜಸ್ಟ್ ನೀವು ಸಪೋಸ್ ಎಲ್ಲಾದ್ರೂ ನೀವು ನೆಲಮಂಗಲ ಹೋಗ್ಬೇಕು, ಇಲ್ಲ ಯಶವಂತಪುರ ಕಡೆ ಹೋಗ್ಬೇಕು, ಜಯನಗರ, ಕನಕಪುರ ರೋಡು, ಹೊಸೂರು ರೋಡು, ಎಲ್ಲ ಕಡೆ ಕನೆಕ್ಟಿವಿಟೀಸ್ ಕೊಟ್ಟಿದ್ದಾರೆ ನಿಮ್ಗೆ. ಅಲ್ಲಲ್ಲೇ ಯಾವ ಸ್ಟೇಷನ್ಸ್ ಅಲ್ಲಿ ಇಳಿಬೇಕು ಅಂತ ಅಲ್ಲೇ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇದು ನಮ್ಮ MG ರೋಡ್ ಮೆಟ್ರೋ. ಇದು ಒಂದು 200-300 ರೂಪಾಯಿ ಎತ್ಕೊಂಡೋದ್ರೆ ಸಾಕಪ್ಪ ಎಲ್ಲ ಮೆಟ್ರೋನಲ್ಲಿ. ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ತಿರುಗಾಡ್ಕೊಂಡು ಬರ್ಬೋದು. ಇದು ನಮ್ಮ ಮಣಿಪಾಲ್ ಸೆಂಟ್ರ್ ಸಿಗ್ನಲ್ ನೋಡಿ. ಇದೇ ರಹೇಜ ಟವರ್. ಎಷ್ಟು ವರ್ಷ ಇದೆಪ್ಪ ಇದು? 1 2 3 4 5 6 7 8 9 10 11 12 ಅದು ಮಣಿಪಾಲ್ ಸೆಂಟ್ರು. ಇದು ನಾವಿವಾಗ ನಮ್ಮ MG ರೋಡ್, ಏನು ಬ್ರಿಗೇಡ್ ರೋಡ್ ಅಂತಿರಲ್ಲ, ಆ ಕಡೆ ನಾವು ಹೋಗ್ತಾ ಇದೀವಿ ಇವಾಗ. ಇಲ್ಲೂ ಒಳ್ಳೊಳ್ಳೆ ಕಂಪ್ನೀಸ್ ಎಲ್ಲ ಮಾಡಿದ್ದಾರೆ. ಪ್ರೆಸ್ಟೀಜ್ ಅವ್ರದ್ದು ನೋಡಿ, ಪ್ರೆಸ್ಟೀಜ್ 1 2 3. ಇದನ್ನು ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನೀಸು, ಬ್ಯಾಂಕ್ಸು, ಲೋನ್ ಡಿಪಾರ್ಟ್ಮೆಂಟ್ ಕಂಪ್ನೀಸ್ ಎಲ್ಲ ಇದೆ. ಇಲ್ಲಿ ಹಳೇ DCB ಬ್ಯಾಂಕ್ ATM ಇದು ಒಂದೇ ಇರಬೇಕು ಬೆಂಗಳೂರಲ್ಲಿ ಬ್ರಾಂಚು. ಇದು ನಿಮ್ಮ ಬೆಂಗಳೂರಿನ ಬೆಸ್ಟ್ ಚೂಸಿಂಗ್ ದಿ ಫಿಟ್ನೆಸ್ ಹೆಡ್ ಕ್ವಾರ್ಟರ್ಸ್ RTGZ ಝೋನ್ ಬೆಂಗಳೂರು ಅಂತ ಹಾಕಿದ್ದಾರೆ. ಅದು ನಮ್ಮ ಮೊದಲು ಮಾಲ್ ಮಾಡಿದ್ರು, ಅದು ನಮ್ಮ ಗರುಡ ಮಾಲ್ ರೋಡ್. ಅದು ಇದು ನಮ್ಮ ಕೋರ್ಟ್, ಹಾಲ್ ಕೋರ್ಟ್ ಹತ್ರ ಇವಾಗ ನಾವು ನೋಡಿ. ಎಷ್ಟು ಚೆನ್ನಾಗಿದೆ ಮೇಲ್ ಕೋರ್ಟ್. ಇದೇ ನಮ್ಮ ಮೇಲ್ ಕೋರ್ಟ್ ರೀ. ಯಾರಾದ್ರೂ ಕೇಸ್ ಮಾಡಿದ್ರೆ, ಸಣ್ಣ ಪುಟ್ಟ ಕೇಸು ಎಲ್ಲ ನೋಡಿ ಇಲ್ಲೇ ಇದೇ ಕೋರ್ಟ್ ಅಲ್ಲಿ ನಡೆಯೋದು. ಅಂದ್ರೆ ಇದು ಏನು ಸಿಂಗಲ್ ಕೋರ್ಟ್ ಅಲ್ಲ, ಒಳಗಡೆ ತುಂಬಾ ಕೋರ್ಟ್ಸ್ ಇರುತ್ತೆ. ಒಳಗಡೆ ಕ್ಯಾಬಿನ್ಸ್ ಮಾಡಿದ್ದಾರೆ. ಒಂದೊಂದು ಕೋರ್ಟ್ ಅಲ್ಲಿ ಸುಮಾರು ಒಂದು 200 ಜನ ನಿಂತ್ಕೋಬಹುದು. ಒಂದ್ ದಿವಸಕ್ಕೆ ಎಷ್ಟೊಂದು ಕೇಸ್ಗಳು ಹೋಗುತ್ತೋ ಒಂದು ಕೋರ್ಟ್ ಅಲ್ಲಿ. ಬರೋ ವಿಡಿಯೋ ಅಲ್ಲಿ ನಿಮ್ಗೆ ಎಷ್ಟು ಕೋರ್ಟ್ ಅಲ್ಲಿ ಆವರಣದಲ್ಲಿ ಎಷ್ಟು ಕೋರ್ಟ್ಗಳಿವೆ ಅಂತ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ನೋಡಿ. ಇವಾಗ ನಾವು ಮೇಹಾಲ್ ಕೋರ್ಟ್ ಹತ್ರ ರೀಚ್ ಆಗಿದ್ದೀವಿ. ಇದೇ MG ರೋಡು. ಈ ಕಡೆ ಬೆಂಗಳೂರಿಂದ ಬರ್ತಿರೋ ಗಾಡಿಗಳೆಲ್ಲ ಇದೆ. ಇದು ನಿಮ್ಮ ಶಿವಾಜಿನಗರ, ಕಬ್ಬನ್ ಪಾರ್ಕ್ ಕಡೆಯಿಂದ ಬರ್ತಿರೋ ಗಾಡಿಗಳಿವೆಲ್ಲ, ವಿಧಾನಸೌಧ ಕಡೆಯಿಂದ ಬರ್ತಿರೋ ಗಾಡಿಗಳೆಲ್ಲ ಇದೆ. ಸಿಗ್ನಲ್ ಬಿಟ್ಟಿದೆ ಇವಾಗ ನಾವು ಮೇಹಾಲ್ ಕೋರ್ಟ್ ಬಿಟ್ಟು ಯುಟಿಲಿಟಿ ಬಿಲ್ಡಿಂಗ್ ಇದು ನಾವು ಹೋಗ್ತಾ ಇರೋದು. ಬೆಂಗಳೂರಲ್ಲಿ 2 ಬಿಲ್ಡಿಂಗ್ ಇದೆ ಆ ಟೈಮಲ್ಲಿ ಇರೋದು. ಯುಟಿಲಿಟಿ ಬಿಲ್ಡಿಂಗ್ ಅಂತ ಇದ್ರು ದೊಡ್ಡದು, ಮತ್ತೆ ಯೂನಿಟಿ ಅಂತ ನೋಡಿ ಇದೇ ದೊಡ್ಡ ಬಿಲ್ಡಿಂಗ್. ಅದೇ ನೋಡಿ ಯಾವ ಬಿಲ್ಡಿಂಗ್ ಇದು? ಇದೇ ನಮ್ಮ ಶಂಕರ್ನಾಗ್ ಥಿಯೇಟರ್ ಇತ್ತಲ್ರಿ MG ರೋಡ್ ಅಲ್ಲಿ, ಅದೇ ಬಿಲ್ಡಿಂಗ್ ಇದು ಶಂಕರ್ನಾಗ್ ಥಿಯೇಟರ್. ಇವಾಗ ಸ್ವಾಗತ್ ಐನಾಕ್ಸ್ ಆಗಿದೆ ನೋಡಿ. ಇವಾಗ ಇದೆ ನೋಡಿ ಶಂಕರ್ನಾಗ್ ಅಂತ ಹೆಸರಿದೆ ನೋಡಿ ಇಲ್ಲಿ. ನೋಡಿ ಇದೆ ಶಂಕರ್ನಾಗ್ ಥಿಯೇಟ್ರು. ಇಲ್ಲಿ ಒಂದ್ ಹಳೇ ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿ ಹೊಡೆದಾಕ್ಬಿಟ್ಟು ಬೇರೆಯವ್ರು ಯಾರೋ ಕವರ್ ಮಾಡ್ಕೊಂಡವ್ರೆ. ಪ್ರೈವೇಟ್ ಲ್ಯಾಂಡ್ ಇರ್ಬೋದು ಅದು. ಇದು ನಮ್ಮ ಶಂಕರ್ನಾಗ್ ಥಿಯೇಟರ್. ಇದು ಒಂದು ಸಿಂಗಲ್ ರೋಡು, ನಿಮ್ಮ ರೆಸಿಡೆನ್ಸಿ ರೋಡ್ ಇಂದ ಗಾಡಿಗಳು ಬರುತ್ತೆ. ಇದು ಮುಂದೆ ಹೋದ್ರೆ ನಿಮ್ಮ ಬ್ರಿಗೇಡ್ ರೋಡ್
ಮೆಟ್ರೋ ಇದೆ. ಮೆಟ್ರೋ ಆಮೇಲೆ ನಿಮ್ಮ ಬ್ರಿಗೇಡ್ ಅಂತಿರಲ್ಲ, ಬ್ರಿಗೇಡ್ ನೋಡಿ ಮುಂದ್ಗಡೆ ನಾವು ಇವಾಗ ಲೆಫ್ಟ್ ತಗೊಂಡು ಮುಂದ್ಗಡೆ ಹೋದ್ರೆ ಬ್ರಿಗೇಡ್ ಹೋಗೋಣ ಸರ್. ರವಿ ಸರ್ ಇದ್ದಾರೆ ನಮ್ಮ ಜೊತೆ. ನಮ್ಮ ರವಿ ಸರ್ ಇವಾಗ ನಮ್ಗೆ ಬ್ರಿಗೇಡ್ ಕಡೆ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಮುಂದೆ ಆ ಸಿಗ್ನಲ್ ರೈಟ್ ತಗೊಂಡ್ರೆ ಅಲ್ಲಿ ನಿಮ್ಗೆ ಇದು ಬರುತ್ತೆ ನೋಡಿ. ಇದು ಹಳೆ ಇಂಪೋರಿಯಂ ಕಾಟೇಜ್ ಎಲ್ಲ ಇತ್ತಲ್ಲ, ಒಳ್ಳೊಳ್ಳೆ ಆಂಟಿಕ್ ಪೀಸ್ ಸಿಗುತ್ತೆ ರೀ ಇಲ್ಲಿ, ತುಂಬಾ ಚೆನ್ನಾಗಿದೆ ನೋಡಿ. ಇದೆ ನಮ್ಮ ಬೆಂಗಳೂರಿನ ಹಳೇ ಕಾವೇರಿ ಎಂಪೋರಿಯಂ. ಎಷ್ಟು ವರ್ಷ ಇರ್ಬೋದು ಗೊತ್ತಾ? ಇದು ನಮ್ಗೆ ಗೊತ್ತಿಲ್ಲ, 50 ವರ್ಷ ಇರ್ಬೋದು. ಇದ್ರ ಬಗ್ಗೆ ನಿಮ್ಗೆ ಬರೋ ಟೈಮ್ ಅಲ್ಲಿ ನಿಮ್ಗೆ ಮಾಹಿತಿ ಕೊಡ್ತೀನಿ. ಇವಾಗ ನಾವು ಬ್ರಿಗೇಡ್ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದೀವಿ. ಲೆಫ್ಟ್ ತಗೊಂಡ್ರೆ ಬ್ರಿಗೇಡ್, ರೈಟ್ ತಗೊಂಡ್ರೆ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್, ಸ್ಟ್ರೈಟ್ ಹೋದ್ರೆ ಕಬ್ಬನ್ ಪಾರ್ಕ್, ವಿಧಾನಸೌಧ. ನಾವು ಇವಾಗ ಲೆಫ್ಟ್ ತಗೊಳ್ತಾ ಇದೀವಿ ನೋಡಿ. ನಮ್ಮ MG ರೋಡ್ ಮೆಟ್ರೋ ಇದು ಮೋಸ್ಟ್ಲಿ ಬೈಪ್ನಹಳ್ಳಿ ಕಡೆ, ವೈಟ್ ಫೀಲ್ಡ್ ಕಡೆಯಿಂದ ಬಂದಿರೋದು ಮೆಟ್ರೋ. ಇವಾಗ ನಮ್ ಇದ್ರಲ್ಲಿ ಇದೆ. ಎಲ್ಲಿ ಸರ್ ಬಂದಿರೋದು ಇವಾಗ? ಅಲ್ವಾ, ವೈಟ್ ಫೀಲ್ಡ್ ಕಡೆಯಿಂದ ನಮ್ಮ ಸ್ನೇಹಿತರು ಹೇಳೋರು. ಇವಾಗ ನಮ್ಮ ಪಕ್ಕದಲ್ಲಿ ವೈಟ್ ಫೀಲ್ಡ್ ಕಡೆಯಿಂದ ಚಾಲು ಆಗಿದೆ. ವೈಟ್ ಫೀಲ್ಡ್ ಟು ಬೈಪ್ನಹಳ್ಳಿ ಅಂದ್ರೆ ಇಂದ್ರಾನಗರ. ವೈಟ್ನಹಳ್ಳಿ ಅಂದ್ರೆ ದಟ್ ಈಸ್ ಇಂದ್ರಾನಗರ್. ಇಂದ್ರಾನಗರ್ ಟು ನಿಮ್ಮ 80 ಫೀಟ್ ರೋಡು, 100 ಫೀಟ್ ರೋಡು, ತಿರ್ಗಾ ಹಲ್ಸೂರು ಎಲ್ಲ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬರುತ್ತೆ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೀ ಒಂದು 100 ರೂಪಾಯಿ, 120 ರೂಪಾಯಿ ಕೊಟ್ರೆ ಅರ್ಧ ಬೆಂಗಳೂರು ಸುತ್ತಾಯಿಸ್ಬಿಡ್ತಾರೆ. ಇಲ್ಲಿ ನಮ್ಮ ಮೋದಿಜಿ ಅವ್ರದ್ದು ಒಂದು ಫೋಟೋ ಹಾಕಿದ್ರು ಇವಾಗ, ಹೋಯ್ತಾ? ಪುಟಿನ್ ಅವ್ರು ಇದ್ರಲ್ಲಿ ಹ್ಯಾಡ್ಗಳು ಸಖತ್ತಾಗಿ ಹಾಕ್ತಾರೆ ಇಲ್ಲಿ ನೋಡಿ. ಆಮೇಲೆ ಈ ಡಿಜಿಟಲ್ ಹ್ಯಾಡ್ಸ್ಗಳು ಇರ್ಬಾರ್ದ್ರಿ, ಆಕ್ಚುಲಿ ತುಂಬಾ ತೊಂದರೆ ಆಗುತ್ತೆ. ಲೈಟ್ಗಳೆಲ್ಲ ಬ್ರೈಟ್ನೆಸ್ ಈ ಮಾರತಹಳ್ಳಿಯಲ್ಲಿ 2 ಕಡೆ ಹಾಕಿದ್ದಾರೆ. ನಾನು ಬರೋ ವಿಡಿಯೋನಲ್ಲಿ ಆ ವಿಡಿಯೋ ಮಾಡಿ ಅವ್ರನ್ನ ಕೇಸ್ ಹಾಕಿ ಅವ್ರನ್ನೆಲ್ಲ ಕ್ಲೋಸ್ ಮಾಡಿಸ್ತೀನಿ ನೋಡಿ. ಇದನ್ನು ನೋಡಿ, ಇದೆಲ್ಲ ಸುಮ್ಮನೆ ಲೈಟ್ಗಳು ಹಾಕಿ ವಿಡಿಯೋಗಳು ಹಾಕಿ ಬಿಟ್ಬಿಡ್ತಾರೆ ರೋಡ್ ಮೇಲೆ. ಇದನ್ನೆಲ್ಲ ನೋಡ್ಕೊಂಡು ಸಿಗ್ನಲ್ ಅಲ್ಲಿ ಟೈಮ್ ಪಾಸ್ ಮಾಡ್ಬೇಕು. ಯಾರಾದ್ರೂ ಎಲ್ಬೋರ್ಡ್ ಇದ್ರೆ ಹಂಗೆ ನೋಡ್ಕೊಂಡು ಯಾರಿಗೋ ಹೋಗಿ ಹೊಡೆದು ಗುದ್ದು ಬಿದ್ದು ಅಲ್ಲೇ ಏನೋ ಒಂದು ಏಟ್ ಮಾಡ್ಕೊಂತಾನೆ. ಮಲ್ಲಿ ಬ್ಯಾನರ್ಸ್ ನೋಡಿ, ತಿರ್ಗಾ ಮೋದಿಜಿ ಬಂದ್ರು. ನಮ್ ಪುಟಿನ್ ಅವ್ರಿದ್ದಾರೆ, ರಷ್ಯಾ ಪುಟಿನ್ ಸರ್ ಇದಾರೆ ನೋಡ್ರಿ ಅಲ್ರಿ. ನೋಡಿ ಒಳ್ಳೆ ಇಡೀ ವಿಶ್ವದಲ್ಲಿ ಫೇಮಸ್ ಪುಟಿನ್ ಸರ್, ರಷ್ಯಾ ಪ್ರೆಸಿಡೆಂಟ್ ಹೋದ್ರು ಇವಾಗ. ಮೋದಿಜಿ ಅವ್ರ ಜೊತೆ ಇದ್ರು. ಪುಟಿನ್ ಅವ್ರು ಬಂದ್ಬಿಟ್ಟು ಈಸ್ ವೆಲ್ ಎಜುಕೇಟೆಡ್. ಪುಟಿನ್ ರಷ್ಯಾ ಪ್ರೆಸಿಡೆಂಟ್ ಇದಾರಲ್ಲ, ವೆಲ್ ಎಜುಕೇಟೆಡ್. ಅವ್ರ ಬಗ್ಗೆ ಬರೋ ವಿಡಿಯೋನಲ್ಲಿ ನಿಮ್ಗೆ ಕವರೇಜ್ ಕೊಡ್ತೀನಿ.